ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ. ಒಂದಷ್ಟು ಟಿಪ್ಸ್ ಕೂಡ ಇರುತ್ತೆ, ನಿಮಗೂ ಕೂಡ ಯೂಸ್ ಆಗ್ಬೋದು. ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಮಾಡಿ ತುಂಬ ದಿನ ಆಯಿತು. ಅದು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಟೈಮ್ ಸಿಕ್ಕಿಲ್ಲ, ಅದರಿಂದ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕಿಚನ್ ಕ್ಲೀನಿಂಗ್ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಒಂದಷ್ಟು ಟಿಪ್ಸ್ ಕೂಡ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಮಾಡಿ ಸುಮಾರು 1-2 ತಿಂಗಳೇ ಆಯಿತು. ಅದು ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಮನೆ ಕ್ಲೀನಿಂಗ್ ಮಾಡಬೇಕಾದ್ರೆ ನಾನು ಇಲ್ಲಿ ವರ್ಕ್ ಮಾಡಿಕೊಂಡೇ ಮಾಡಬೇಕು, ಯಾಕಂದರೆ ನನಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಅದರಿಂದ ಫ್ರೆಂಡ್ಸ್, ಇದು ಬಂದು ಸ್ಪಾಂಜ್ ವೈಪ್. ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಕಿಚನ್ ಕ್ಲೀನ್ ಮಾಡೋದಕ್ಕೆಲ್ಲನೂ. ನಾವು ಪ್ರತಿದಿನ ಸ್ಟವ್ ಒರೆಸ್ಬೇಕಾದ್ರೆ, ಸ್ಲ್ಯಾಬ್ ಒರೆಸ್ಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಇದು ಬಂದು ಸ್ಪಾಂಜ್ ವೈಪು. ಒಂದು ಪ್ಯಾಕೆಟ್ಗೆ 4 ಪೀಸ್ ಏನೋ ಬರುತ್ತೆ. ಇದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಒಂದು ಪ್ಯಾಕೆಟ್ ಬಂದು 100 ರೂಪೀಸ್ ಏನೋ. ಈ ಸ್ಪಾಂಜ್ ವೈಪು ಒಂದು ಬಂದು ಸುಮಾರು 1 ತಿಂಗಳಿಂದ 2 ತಿಂಗಳವರೆಗೂ ಯೂಸ್ ಆಗುತ್ತೆ. ಇದನ್ನು ಯೂಸ್ ಮಾಡಾದಮೇಲೆ ಒಂದು ಲಿಕ್ವಿಡ್ ಏನಾದರೂ ಹಾಕ್ಬಿಟ್ಟು ವಾಶ್ ಮಾಡಿ ನೀಟಾಗಿ ಒಣಗಿಸಿಡಬೇಕು. ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ಲೆಲ್ಲ ಬರುತ್ತಲ್ಲ, ಅದಕ್ಕೆ ಒಂದು ಲಿಕ್ವಿಡ್ ಏನಾದರೂ ಹಾಕಿ ವಾಶ್ ಮಾಡಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ನೋಡಿ, ಇದು ಬಂದು ಒಂದು ಪ್ಯಾಕೆಟು 150 ಇದೆ ಇದ್ರ ಮೇಲೆ. ನಾನು ಆಫರಲ್ಲಿದ್ದಾಗ ತೊಗೊಂಡಿದ್ದು 100 ರೂಪೀಸ್ಗೆ ಒಂದು ಪ್ಯಾಕೆಟ್ ಬಂತು. ನಾನು 2 ಪ್ಯಾಕೆಟ್ ಇಸ್ಕೊಬಂದಿದ್ದೆ. ಒಂದು ಪ್ಯಾಕೆಟ್ ಖಾಲಿ ಆಯಿತು. ಈಗ ಇನ್ನೊಂದು ಪ್ಯಾಕೆಟ್ ಅಷ್ಟೇ ಐತೆ. ಇದು ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ನಿಮಗೂ ಇಷ್ಟ ಆದರೆ ನೀವು ಕೂಡ ತಗೊಳ್ಳಿ. ಸ್ಟವ್ ಕ್ಲೀನ್ ಮಾಡೋದಕ್ಕೆ ಮತ್ತು ಟೈಲ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಈಸಿಯಾಗಿರುತ್ತೆ. ಈಗ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇವತ್ತು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನಾನೀಗ ರೇಷನ್ ಬಾಕ್ಸ್ಗಳೆಲ್ಲ ತೊಳಿತಾ ಇದ್ದೀನಿ. ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ಇದ್ದರೆ ಸಿಂಕಲ್ಲಿ ತೊಳೆಯೋಕ್ಕಾಗಲ್ವಲ್ಲ, ಅದಕ್ಕೆ ನಾನು ಇವತ್ತು ಬಾಲ್ಕನಿಯಲ್ಲೇ ತೊಳಿತಾ ಇದ್ದೀನಿ. ದೊಡ್ಡ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಸಿಂಕಲ್ಲೆಲ್ಲ ತೊಳೆಯೋಕ್ಕಾಗಲ್ವಲ್ಲ, ಆಚೆ ತೊಳ್ಕೊಂಡ್ರೆ ತುಂಬ ಈಸಿಯಾಗಿ ತೊಳ್ಕೊಬೋದು. ಅದಕ್ಕೆ ನಾನು ಆಚೆ ತೊಳಿತಾ ಇದ್ದೀನಿ. ನಮ್ಮದು ಕಿಚನ್ ಹತ್ರನೇ ಬಾಲ್ಕನಿ ಇದೆ, ಅದಕ್ಕೆ ಅಲ್ಲೇ ತೊಳಿತಾ ಇದ್ದೀನಿ. ಹಾಗೆ ಜಾಸ್ತಿ ಪಾತ್ರೆ ತೊಳೆಯೋವಾಗ ಈ ಥರ ಕುತ್ಕೊಂಡು ತೊಳೆದ್ರೆ ತುಂಬ ಬೇಗ ಆಗುತ್ತೆ. ಹಾಗೆ ಕಾಲು ನೋವು ಕೂಡ ಬರಲ್ಲ. ಅದೇ ಸಿಂಕಲ್ಲಿ ನಿಂತ್ಕೊಂಡು ತೊಳಿತಾ ಇದ್ದರೆ ತುಂಬ ಕಾಲು ನೋವು ಬರುತ್ತೆ. ನೋಡಿ ಫ್ರೆಂಡ್ಸ್, ಔಟ್ಲೈನಿಗೆ ಮಾತ್ರ ಜರಿ ಆಗ್ತಾ ಇರೋದು. ನೋಡಿ, ಫಿನಿಶಿಂಗ್ ಮಾತ್ರ ತುಂಬ ಸೂಪರಾಗಿ ಬರ್ತಾ ಇದೆ. ಆದರೆ ಜರಿ ಹಾಕೋದು ಮಾತ್ರ ಸ್ವಲ್ಪ ಕಟ್ಟಾಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಕಿಚನ್ ಟೈಲ್ಸ್ ಕ್ಲೀನ್ ಮಾಡೋದಕ್ಕೆ ಒಂದು ಟಿಪ್ ಹೇಳ್ತೀನಿ. ನಾವು ಪ್ರತಿದಿನ ಟೈಲ್ಸ್ನ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಆದರೆ ವಾರಕ್ಕೊಂದು ಸರಿ ಆದರೂ ಕ್ಲೀನ್ ಮಾಡ್ಕೋಬೇಕು. ಈಗ ನಾವು ಕಿಚನ್ಗೆ ಗೋಡೆಗೆಲ್ಲ ಟೈಲ್ಸ್ ಹಾಕಿರ್ತೀವಲ್ಲ, ಅದು ಪ್ರತಿದಿನ ತೊಳೆಯೋಕ್ಕಾಗಲ್ಲ. ಅದಕ್ಕೆ ವಾರಕ್ಕೊಂದು ಸರಿ ತೊಳ್ಕೊಂಬಿಟ್ರೆ ಕ್ಲೀನಾಗಿರುತ್ತೆ. ಹಾಗೆ ಜಿಡ್ಡು ಕೂಡ ಇರಲ್ಲ. ಈಗ ಕಿಚನಲ್ಲಿ ನಾವು ಗ್ಯಾಸಲ್ಲಿ ಮಾಡೋದ್ರಿಂದ ತುಂಬಾ ಜಿಡ್ಡಿನ ಅಂಶ ಜಾಸ್ತಿ ಬರುತ್ತಲ್ಲ, ಟೈಲ್ಸಲ್ಲೆಲ್ಲ ತುಂಬ ಜಿಡ್ಡಾಗಿಬಿಟ್ರೆ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ವಾರಕ್ಕೊಂದು ಸರಿ ಆದರೂ ಈ ಥರ ಸೋಪು ಮತ್ತು ನಾರು ಹಾಕಿ ಫಸ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಒರೆಸ್ಕೋಬೇಕು. ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಸ್ಪಾಂಜ್ ವೈಪ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದು ತುಂಬ ಈಸಿಯಾಗಿ ವಾಶ್ ಮಾಡ್ಕೋಬೋದು. ನೋಡಿ, ಒಂದೊಂದು ಸರಿಗೂ ಈ ಥರ ತೊಳ್ಕೊಂಡು ಒರೆಸ್ಕೋಬೋದು. ತುಂಬ ನೀಟಾಗಿ ಆಗುತ್ತೆ. ನನಗಂತೂ ಅದಿಲ್ಲ ಅಂದರೆ ಕಿಚನ್ ಕ್ಲೀನ್ ಮಾಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಅದಿದ್ದರೆ ತುಂಬ ಈಸಿಯಾಗಿ ಬೇಗನೂ ಮಾಡ್ತೀನಿ, ತುಂಬ ಈಸಿಯಾಗಿಯೂ ಇರುತ್ತೆ. ನೋಡಿ, ಫಸ್ಟು ಈ ಥರ ಗ್ರೀನ್ ಕಲರ್ದು ನಾರು ಬರುತ್ತಲ್ಲ, ಇದಕ್ಕೆ ಸೋಪ್ ಹಾಕ್ಕೊಂಡು ಈ ಥರ ಗೋಡೆನ ಚೆನ್ನಾಗಿ ಉಜ್ಜಬೇಕು. ಉಜ್ಜಾದಮೇಲೆ ಸ್ಪಾಂಜ್ ವೈಪ್ ಬರುತ್ತಲ್ಲ, ಅದರಲ್ಲಿ ಈ ಥರ ಒರೆಸ್ಕೋಬೇಕು. ಆಗ ತುಂಬ ನೀಟಾಗಿ ಆಗುತ್ತೆ. ನೋಡಿ, ವಾರಕ್ಕೊಂದ್ಸರಿ ಈ ಥರ ಕ್ಲೀನ್ ಮಾಡ್ಕೊಬಿಟ್ರೆ ತುಂಬ ನೀಟಾಗಿರುತ್ತೆ. ಪ್ರತಿದಿನ ಅಂತೂ ಕ್ಲೀನ್ ಮಾಡೋಕ್ಕಾಗಲ್ಲ. ಆದರೆ ಪ್ರತಿದಿನ ಅಡುಗೆ ಆದಮೇಲೆ ನಾವು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತೀವಲ್ಲ, ಆ ಸ್ಟವ್ ಹಿಂದೆ ಟೈಲ್ಸ್ ಇರ್ತೈತಲ್ಲ, ಆ ಟೈಲ್ಸ್ನೆಲ್ಲನೂ ಕ್ಲೀನ್ ಮಾಡ್ಕೊಬಿಟ್ರೆ ಆಗಿಂದಾಗಲೇ ಕ್ಲೀನ್ ಮಾಡ್ತಾಯಿದ್ರೆ ತುಂಬ ನೀಟಾಗಿರುತ್ತೆ. ಜಿಡ್ಡಿನ ಅಂಶ ಕೂಡ ಜಾಸ್ತಿ ಇರಲ್ಲ. ಹಾಗೆ ನಮಗೆ ಪ್ರತಿದಿನ ಕಿಚನ್ ಕ್ಲೀನ್ ಮಾಡೋದಕ್ಕೆ ತುಂಬ ಕಷ್ಟ ಅನಿಸಲ್ಲ, ತುಂಬ ಬೇಗ ಆಗಿಬಿಡುತ್ತೆ.
ಅದೇ ನಾವು ಒಂದು ವಾರಕ್ಕೋ 15 ದಿನಕ್ಕೋ ಆ ಥರ ಮಾಡೋಕ್ಕೆ ಹೋದರೆ ತುಂಬ ಜಿಡ್ಡಿನ ಅಂಶ ಇರುತ್ತೆ. ಅದಕ್ಕೆ ಸ್ಟವ್ ಹಿಂದೆ ಏನಿರುತ್ತೆ ಈ ಟೈಲ್ಸು ಅಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊತಾ ಇರಬೇಕು ಪ್ರತಿದಿನವೂ. ಆಗ ಯಾಕಂದರೆ ಒಗ್ಗರಣೆ ಎಲ್ಲ ಹಾಕ್ತಾ ಇರ್ತೀವಿ, ಸಾಸಿವೆ ಸಿಡಿಯೋದು, ಎಣ್ಣೆ ಎಲ್ಲ ಎಗರೋದು ಈ ಥರ ಆಗಿ ತುಂಬ ಜಿಡ್ಡಿನ ಅಂಶ ಬರುತ್ತೆ. ಅದಕ್ಕೆ ಸ್ಟವ್ ಹಿಂದೆ ಆದರೂ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಲೇಬೇಕಾಗುತ್ತೆ. ವಾರಕ್ಕೊಂದು ಸರಿ ಕಿಚನ್ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇಲ್ಲ ವಾರಕ್ಕೊಂದು ಸರಿ ಆಗಿಲ್ಲ ಅಂದರೂ 15 ದಿನಕ್ಕೊಂದು ಸರಿ ಆದರೂ ಮಾಡಿಕೊಂಡ್ರೆ ತುಂಬ ಕ್ಲೀನಾಗಿ ಇಟ್ಕೋಬೋದು. ಹಾಗೆ ಜಿರಳೆಗಳು ಸಹ ಬರಲ್ಲ. ಜಿರಳೆ ಬರೋದಕ್ಕೆ ಕಾರಣ ನಾವು ಕಿಚನ್ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ. ಕಿಚನ್ ಕ್ಲೀನಾಗಿದ್ದರೆ ಯಾವ ಜಿರಳೆನೂ ಬರಲ್ಲ. ಯಾಕಂದರೆ ನಾವು ಅಡುಗೆ ಮಾಡಿದ ತಕ್ಷಣ ಕ್ಲೀನಾಗಿ ಸ್ಟವ್ ಎಲ್ಲ ಒರೆಸಿ ಸಿಂಕೆಲ್ಲ ಕ್ಲೀನ್ ಮಾಡಿಟ್ಬಿಟ್ರೆ ಯಾವ ಜಿರಳೆನೂ ಬರಲ್ಲ. ಅದು ಏನಾದರೂ ಸಿಂಕಲ್ಲಿ ಹಾಗೆ ಪಾತ್ರೆ ಬಿಟ್ಟು ಎಲ್ಲಿಂದಲ್ಲೇ ಆಹಾರ ಪದಾರ್ಥಗಳೆಲ್ಲ ಬಿದ್ದಿರುತ್ತಲ್ಲ ಅದನ್ನು ತಿನ್ನೋದಕ್ಕೆ ಜಿರಳೆ ಬಂದು ಅದು ಒಂದಕ್ಕೊಂದು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾವು ಆಗಿಂದಾಗಲೇ ಕ್ಲೀನ್ ಮಾಡ್ಕೊಬಿಟ್ರೆ ಯಾವ ಜಿರಳೆನೂ ಬರಲ್ಲ. ಪ್ರತಿದಿನ ನಾವು ಯಾವ ರೀತಿ ಕ್ಲೀನಾಗಿ ಇಟ್ಕೊತೀವೋ ಅದು ನಮಗೆ ಈಸಿ ಆಗುತ್ತೆ. ಅದೇ ನಾವು ತುಂಬ ದಿನಕ್ಕೆ ಮಾಡೋಕ್ಕೆ ಹೋದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಆದಷ್ಟು ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದಲ್ವ. ಇದು ಮಾರನೇ ದಿನ ಮಾಡಿರೋದು. ಒಂದೇ ದಿನ ಎಲ್ಲ ಕೆಲಸನೂ ಮಾಡೋದಕ್ಕಾಗಲ್ಲ. ಒಂದು ದಿನ ಪಾತ್ರೆ ಎಲ್ಲ ತೊಳೆಯೋದಿರುತ್ತೆ, ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಮತ್ತೆ ಇನ್ನೊಂದು ದಿನ ಬೇರೆಗೆಲ್ಲ ಕೆಲಸ ಮಾಡ್ಕೋತೀನಿ. ಒಂದೇ ದಿನ ಎಲ್ಲನೂ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇವತ್ತೆಲ್ಲ ಡಸ್ಟಿಂಗ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಆಗಾಗ ಈ ಥರ ಡಸ್ಟಿಂಗ್ ಮಾಡಬೇಕು. ಒಂದು ವಾರಕ್ಕೊಂದು ಸರಿ ಆದರೂ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಗೂಡು ಕಟ್ಟಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಗೂಡು ಕಟ್ಟದೇ ಇರೋ ಥರ ನೋಡ್ಕೋಬೇಕು. ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಆಗಾಗ ಗೂಡು ಕಟ್ತಾ ಇರುತ್ತೆ. ಅದಕ್ಕೆ ನಾವು ಮುಂಚೆನೇ ಆಗಾಗ ವಾರಕ್ಕೊಂದು ಸರಿ ಆದರೂ ಕ್ಲೀನ್ ಮಾಡ್ಕೊತಾ ಇದ್ದರೆ ಯಾವ ಗೂಡು ಕಟ್ಟಲ್ಲ. ನಮ್ಮದು ರೋಡ್ ಸೈಡಲ್ಲಿ ಇರೋದಕ್ಕೆ ಮನೆ ತುಂಬಾ ಡಸ್ಟ್ ಬರ್ತಾ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನ್ ಅನಿಸೋದೇ ಇಲ್ಲ. ಆದರೂ ಕೂಡ ನಾನು ತುಂಬಾ ಬ್ಯುಸಿ. ಆದರೂ ಕೂಡ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತಾ ಇರ್ತೀನಿ. ನಮ್ಮ ಮಕ್ಕಳು ಕೂಡ ಮಾಡ್ತಾ ಇರ್ತಾರೆ ಆಗಾಗ. ನಾನು ಮಿಷಿನ್ ಆನ್ ಮಾಡಿಕೊಂಡೆ ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಆಗಬೇಕು ಇದು ಆಗಬೇಕು, ಏನು ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಎಷ್ಟೊತ್ತು ಇರ್ತೀನೋ ಅಷ್ಟೊತ್ತು ಈ ಕೆಲಸ ಕೂಡ ಆಗಬೇಕು. ಹಾಗೆ ಕೆಳಗಡೆ ಹೋದರೆ ಸ್ಟಿಚಿಂಗ್ ಮಾಡೋದು ಅಷ್ಟೇ ನನ್ನ ಕೆಲಸ. ಮನೆಯಲ್ಲಿದ್ದರೆ ಈ ಕೆಲಸ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇದು ಮಾಡ್ಕೊಳ್ಳೇಬೇಕಾಗುತ್ತೆ. ಆದರೆ ತುಂಬ ದೂರ ಇದ್ದು ಮಾಡೋಕ್ಕಾಗಲ್ಲ. ಮಿಷಿನ್ ಮುಂದೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊತಾ ಇರ್ತೀನಿ. ನಾನು ಈಗ ಗೋಡೆಗಳೆಲ್ಲ ಒರೆಸ್ತಾ ಇದ್ದೀನಿ. ನೀವು ಅನ್ಕೋಬೋದು ಗೋಡೆ ಕೂಡ ಒರೆಸ್ಬೇಕಾ ಅಂತ. ಹೌದು, ಒರೆಸ್ಬೇಕು. ಯಾಕಂದರೆ ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರಲ್ಲ, ಸಣ್ಣ ಪುಟ್ಟ ಏನಾದರೂ ಆಗಲಿ ಗೋಡೆಗಳಿಗೆ ನೋಡಿ ಸ್ವಿಚ್ ಬೋರ್ಡ್ ಹತ್ರ ಎಲ್ಲ ನಾವೇ ಆಗಲಿ ಕೈ ಇಡ್ತಾ ಇರ್ತೀವಿ. ಆಗೆಲ್ಲನೂ ಮಾರ್ಕ್ ಆಗೇ ಇರುತ್ತೆ. ಇದನ್ನು ಆಗಾಗ ಒರೆಸ್ಕೊಂಡ್ರೆ ತುಂಬ ನೀಟಾಗಿರುತ್ತೆ. ಮಕ್ಕಳಿರೋ ಮನೆಯಲ್ಲಂತೂ ತುಂಬ ಗಲೀಜು ಮಾಡ್ತಾ ಇರ್ತಾರೆ. ಆಗಾಗ ಈ ಥರ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ. ನೀವು ಅನ್ಕೋಬಹುದು ಪೇಂಟ್ ಎಲ್ಲ ಹೋಗ್ಬಿಡುತ್ತೆ ಅಂತ. ಆದರೆ ಇದು ಪೇಂಟ್ ಏನು ಹೋಗಲ್ಲ. ಇದು ಬಂದು ಏಷ್ಯನ್ ಪೇಂಟ್ ಇರ್ಬೋದು. ನಂಗೆ ಸರಿಯಾಗಿ ಅಷ್ಟಾಗಿ ಗೊತ್ತಿಲ್ಲ ಪೇಂಟ್ ಬಗ್ಗೆ. ಆದರೆ ಈ ಥರ ಒರೆಸ್ಕೊತಾ ಇದ್ದರೆ ಪೇಂಟ್ ಏನು ಹೋಗಲ್ಲ. ನಾನು ಸುಮಾರು ಒಂದು 5 ವರ್ಷ ಆಯಿತು ನಮ್ಮ ಮನೆಯಲ್ಲಿ ಒರೆಸ್ಕೊತಾ ಇರ್ತೀನಿ. ಇದುವರೆಗೂ ಯಾವುದೂ ಒಂದು ಪೇಂಟು ಸಹ ಹೋಗಿಲ್ಲ. ಪ್ರತಿದಿನ ಒರೆಸೋಕ್ಕಾಗಲ್ಲ. ಆದರೆ ಹಬ್ಬ ಹರಿದಿನಗಳು ಬಂದಾಗ ಮಾತ್ರ ಈ ಥರ ನಾನು ಒರೆಸ್ಕೊತಾ ಇರ್ತೀನಿ. ಇಲ್ಲ ಆಗಾಗ ಏನಾದರೂ ಸ್ವಲ್ಪ ಗಲೀಜಾಯಿತು ಅಂದರೆ ಮಾತ್ರ ಒರೆಸ್ಕೊತೀನಿ. ಹಾಗೆ ಕಿಟಕಿ ಬಾಗಿಲುಗಳ ಮೇಲೆ ಎಲ್ಲ ತುಂಬಾ ಡಸ್ಟ್ ಇರುತ್ತೆ. ಆಗಾಗ ಒರೆಸ್ಕೊತಾ ಇದ್ದರೆ ಅದು ಕೂಡ ನೀಟಾಗಿರುತ್ತೆ. ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋ ಮಾಡಿ ಎಷ್ಟು ದಿನ ಆಯಿತು ಅಂತ ನಿಮಗೆ ಇಲ್ಲಿ ಟಿ ವಿ ಹಾಕಿದ್ದೀನಲ್ಲ, ಇದರಲ್ಲಿ ಸೀತಾರಾಮ ಬರ್ತಾ ಇದೆಯಲ್ಲ, ಈ ಸೀರಿಯಲಲ್ಲೇ ಗೊತ್ತಾಗ್ಬಿಡುತ್ತೆ ಈ ಎಪಿಸೋಡ್ ಯಾವಾಗ ಬಂತು ಅಂತ. ಅಲ್ಲಿಗೆ ನಾನು ವಿಡಿಯೋ ಮಾಡಿ ಎಷ್ಟು ದಿನ ಆಯಿತು ಅಂತ ನೋಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೆಲಸ ಮಾಡ್ತಾ ಇರೋವಾಗ ಈ ಕಡೆ ಮಿಷಿನೂ ಓಡ್ತಾ ಇರಬೇಕು, ಈ ಕಡೆ ಟಿ ವಿನೂ ಓಡ್ತಾ ಇರಬೇಕು, ಈ ಕಡೆ ಕೆಲಸನೂ ಮಾಡ್ತಾ ಇರಬೇಕು. ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಹೊರಗಡೆ ಸೌಂಡು ಏನೂ ಕೇಳಿಸಲ್ಲ. ನನ್ನೊಳಗಿನ ಪ್ರಪಂಚ ಈ ಥರ ಇರುತ್ತೆ. ಈಗ ಮೇನ್ ಡೋರ್ ಒರೆಸ್ತಾ ಇದ್ದೀನಿ. ಮೇನ್ ಡೋರು ಅಷ್ಟೇ ನಾವು ವಾರದ ದಿನಗಳಲ್ಲೆಲ್ಲ ಒಂದಿನ ಮುಂಚೆನೇ ಒರೆಸಿಟ್ಕೋಬೇಕು. ಅಂದರೆ ಶುಕ್ರವಾರ ಪೂಜೆ ಮಾಡ್ತೀವಿ ಅಂದರೆ ಗುರುವಾರನೇ ಎಲ್ಲ ಒರೆಸಿಟ್ಕೊಬಿಟ್ರೆ ಶುಕ್ರವಾರ ಸ್ವಲ್ಪ ಈಸಿಯಾಗಿರುತ್ತಲ್ಲ. ಹಾಗೆ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ
ಮನೆ ಕ್ಲೀನಿಂಗ್ ಎಲ್ಲ ಮಾಡಬಾರ್ದು. ಗೋಡೆಲ್ಲ ಇರುತ್ತಲ್ಲ ಅದನ್ನು ಉದುರಿಸೋದು ಈ ಥರ ಎಲ್ಲ ಮಾಡಬಾರ್ದು. ಅದು ದಾರಿದ್ರ್ಯ ಬರ್ತೈತೆ ಅಂತಾರೆ. ಹಾಗೆ ಅದು ಲಕ್ಷ್ಮೀ ಸ್ವರೂಪ ಕೂಡ. ಅದಕ್ಕೆ ಅದನ್ನು ಯಾವತ್ತೂ ಕ್ಲೀನ್ ಮಾಡಬಾರ್ದು ಶುಕ್ರವಾರ ಮಂಗಳವಾರ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾವು ಮನೆ ಕ್ಲೀನಿಂಗ್ ಎಲ್ಲ ಹೋಗಬಾರ್ದು. ಒಂದಿನ ಮುಂಚೆ ಮಾಡ್ಕೊಳ್ಳೋದು ಒಳ್ಳೆಯದು. ಇವತ್ತಿಗೆ ಇಷ್ಟ ಆಯಿತು. ಇನ್ನು ದೇವ್ರ ಮನೆ ಒಂದು ಕ್ಲೀನ್ ಮಾಡಿಬಿಟ್ರೆ ಮನೆ ಕ್ಲೀನಿಂಗ್ ಮುಗೀತು ಅಂತ. ಎಲ್ಲನೂ ಒಂದೇ ದಿನ ಮಾಡೋಕ್ಕಾಗಲ್ಲ. ನಾನು ಪ್ರತಿದಿನ ಒಂದೊಂದೇ ಕೆಲಸ ಮಾಡ್ಕೊತೀನಿ. ಯಾಕಂದರೆ ತುಂಬ ಟಯರ್ಡು ಕೂಡ ಆಗುತ್ತೆ ಅಲ್ಲ. ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಕೂಡ ಟೈಲರಿಂಗ್ ಕೂಡ ಮಾಡಬೇಕಲ್ಲ, ಅದು ಆಗಬೇಕು ಮತ್ತು ಇದು ಆಗಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಪ್ರತಿದಿನ ಕ್ಲೀನಿಂಗೇ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಸ್ಟಿಚಿಂಗ್ ಎಲ್ಲ ಪೆಂಡಿಂಗ್ ಇದ್ದುಬಿಡುತ್ತೆ. ಹಾಗೆ ತುಂಬ ಟಯರ್ಡ್ ಕೂಡ ಆಗುತ್ತೆ. ಅದಕ್ಕೆ ನಾನು ಒಂದೇ ದಿನ ಎಲ್ಲನೂ ಮಾಡೋಕ್ಕಾಗಲ್ಲ. ಆಗಾಗ ನನಗೆ ಟೈಮ್ ಇದ್ದಾಗೆಲ್ಲ ಒಂದೊಂದು ಕೆಲಸನೇ ಮಾಡ್ಕೊತಾ ಇರ್ತೀನಿ. ಫ್ರೆಂಡ್ಸ್, ಹಾಗೆ ಇದು ಬಂದು ಜಿರಳೆ ಪೇಸ್ಟು. ಇದು ಬಂದು ತಿಂಗಳಿಗೊಂದು ಸರಿ ಆದರೂ ಜಿರಳೆ ಪೇಸ್ಟ್ನ ಹಾಕ್ತಾ ಇರಬೇಕು. ಜಿರಳೆ ಇರಲಿ ಇಲ್ಲದೇ ಇರಲಿ, ಇದನ್ನು ಹಾಕ್ತಾ ಇದ್ದರೆ ಜಿರಳೆ ಅಷ್ಟಾಗಿ ಬರಲ್ಲ. ನಮ್ಮ ಮನೆಯಲ್ಲಿ ಒಂದು ಜಿರಳೆ ಕೂಡ ಇಲ್ಲ. ಜಿರಳೆ ಇಲ್ಲ ಅಂದ್ಬಿಟ್ಟು ನಾವು ಹಾಗೇ ಇದ್ದರೆ ಆಗಲ್ಲ. ಅದು ಸಣ್ಣ ಸಣ್ಣ ಜಿರಳೆಗಳು ಇರುತ್ತೆ, ನಮಗೆ ಅದು ಗೊತ್ತಾಗಲ್ಲ. ಅದರಿಂದ ನಾವು ಈ ಥರ ಒಂದು ತಿಂಗಳಿಗೊಂದು ಸರಿ ಆದರೂ ಹಾಕ್ತಾ ಇದ್ದರೆ ಜಿರಳೆನೇ ಬೀಳಲ್ಲ. ಹಾಗೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಈ ಜಿರಳೆ ಪೇಸ್ಟ್ ಅವ್ರ ಕೈಯಲ್ಲಿ ಸಿಗದೇ ಇರೋ ಥರ ಇಡಿ. ತುಂಬಾ ಕೇರ್ಫುಲ್ಲಾಗಿರಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.